ನಮಸ್ತೆ ಗೆಳೆಯರಿ, ನಾ ಇವತ್ತು ಒಂದು ದೇವಸ್ಥಾನಕ್ಕೆ ಹೊಂಟೇನಿ. ಅದಕ್ಕಾಗಿ ಮುಂಜಾನೆ ಎದ್ದ ರೆಡಿಯಾಗಿ ಗಾಡಿ ತಗೊಂಡ ಹೊಂಟಿವಿ. ಇದು ನೋಡ್ರಿ ನಮ್ಮ ಊರೂರ ಬರೋನು ಹೋಗಬೇಕಾದ್ರೆ ಗಾಡಿ ಹವಾ ಕಮ್ಮಿ ಆಗೈತಿ. ಹಿಂದಿನ ಗಾಲಿದ ಹವಾ ಹಾಕಿಸ್ಕೊಂಡು ಏನ್ ಇಲ್ಲದ ಬಿಟ್ಲೆ ಸೀದಾ ನಮ್ಮ ಊರಿಗೆ ಬಂದ್ವಿ. ಇದು ನೋಡ್ರಿ ನಮ್ಮೂರ ಕ್ರಾಸ್ ಇದು ಮುಂಡಗನೂರ್ ಅಂತೇಳಿ. ಇದು ನಮ್ಮೂರ್ ದೇವಸ್ಥಾನ ಮಾಳಿಂಗೇಶ್ವರ ದೇವಸ್ಥಾನ ಅಂತೇಳಿ. ಅದೇನ್ ಕಾಂತದಲ್ಲಿ ಇದೆ ಮಾಳಿಂಗೇಶ್ವರ ದೇವಸ್ಥಾನದ. ಇದ ನಾವು ಕಲ್ತದ್ ಸಾಲಿ ನೋಡ್ರಿ, ಪ್ರೈಮರಿ ಕಲ್ತದ್ ಸಾಲಿ. ಸಾಲಿಕ್ ನೋಡ್ಕೊಂಡ್ ಮುಂದ್ ಬಂದಿವಿ. ಇದು ನಮ್ಮೂರ್ ಬಸ್ ಸ್ಟ್ಯಾಂಡ್. ಇದ ನೋಡಿ ನಮ್ಮೂರ್ ಮುಂಡಗನೂರ್ ಅಂತೇಳಿ ನಮ್ಮೂರ್ ಬಸ್ ಸ್ಟಾಪ್ ಇದೆ. ಇದ ಬಬಲಾದಿಗೆ ಹೋಗೋ ದಾರಿ. ನಾವ್ ಇವತ್ತ ಬಬಲಾದಿ ಸದಾಶಿವ ಮುತ್ತ ಹೊಂಟಿವಿ ಜಾತ್ರೆಗೆ. ಹೆಂಗೈತ್ ನೋಡ್ರಿ ಸ್ಟೇಟ್ ಹೈವೇ. ಬಬಲಾ ಸದಾಶಿವ ಮುತ್ತ ಹೋಗೋದೇನ್ ಹಗರಿಲ್ಲ. ಇಂಥದೆಲ್ಲ ದಾರಿ ದಾಟ್ಕೊಂಡ್ ಹೋಗ್ಬೇಕು. ಗಾರಸ್ ಇರ್ತೈತಿ, ಕಲ್ ಇರ್ತೈತಿ, ರಾಡ್ ಇರ್ತೈತಿ. ಇವು ಹೊಲದಾನ ದಾರಿಗಳು ಹಿಂಗ ಇರ್ತೈತಿ. ಇಲ್ಲಿಂದ ಸೀದಾ ನಾವು ಹೊಳೆದಾಂಡಿಗೆ ಬಂದಿವಿ. ಹೊಳೆದಾಂಡಿಗೆ ಬಂದ ಗಾಡಿ ಹಚ್ಚಿದ್ವಿ. ಗಾಡಿಗೆ ಹಚ್ಚಿ ನಡ್ಕೋತ ಹೊಂಟಿವಿ ನಾವಿನ ಕಡೆ. ಇದು ನೋಡ್ರಿ ಹೊಳಿ. ನೀರೆಲ್ಲ ಕಮ್ಮಿ ಆಗೈತಿ. ನೀರ್ ಹೋಗೈತಿ ಅಂದ್ರೆ ಇನ್ನ ಜಾಸ್ತಿನೇ ಐತಿ ನೀರ. ಇನ್ನ ಒಂದ್ 2 ತಿಂಗಳಂತೂ ಆರಾಮ್ ಬರ್ತೈತಿ. ನಾವು ಬರತೈತಿ ನೋಡ್ರಿ ಬೋಟ್. ಅಲ್ಲೇನ್ ಅಪೋಸಿಟ್ ಊರು ಕಾಣತೈತ್ರಲ್ಲ ಅದ ಬಬಲಾದಿ. ಈಗ ನಾವ್ ಇರೋದು ನಮ್ಮೂರ ಮುಂಡಗನೂರೊಳಗ. ಮುಂಡಗೂರ ಮತ್ತೆ ಬಬಲಾದಿಗೆ ಬಾಳ ಏನ್ ದೂರ ಇಲ್ಲ. ನೋಡು ಇದು ಹೊಳಿ ಅಷ್ಟ ರೀ. ಈ ಹೊಳಿ ಯಾವ್ದಪ್ಪ ಅಂದ್ರ ನಮ್ಮ ಕೃಷ್ಣಾ ನದಿ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದದ ಐತಿ ಆಲ್ಮೋಸ್ಟ್. ಆ ಕಡೆ ಕಾಣತದ್ದು ಕೋಲೂರ್ ಏರಿಯಾ. ಈ ಕಡೆ ಐತಿ ನಮ್ಮೂರ ಮುಂಡಗನೂರ್ ಏರಿಯಾ. ಅವ್ರಿಗೆ ಅಲ್ಲಿ ಇಳಿಸಿ ಕಡೆ ಬರ್ತಾರ. ನೆಕ್ಸ್ಟ್ ಈಗ ಈ ಕಡೆ ಬಂದ ನಮ್ಮನೆಲ್ಲ ಕರ್ಕೊಂಡ ಬಬಲಾದಿ ಕಡೆ ಹೋಗಿ ಬಿಡ್ತಾರ. ಹಂಗೈತಿ ನೋಡ್ರಿ ಬೋಟ್. ನಾವ್ ಮತ್ತೆ ಕರಿತೀವಿ, ನೀವ್ ಏನೇನ್ ಕರಿತೀರಿ ಕಮೆಂಟ್ ಮಾಡ್ರಿ. ಬಂತ್ ನೋಡ್ರಿ, ಎಲ್ಲಾರು ಹತ್ತಾರೇನ? ನಾವು ಹತ್ತನು ಬರ್ರಿ. ಈ ನಾವೊಳಗೆ ಹತ್ಬೇಕಂದ್ರ ಯಾರು ಕಾಲನ್ನ ಹಾಕೊಂಡ್ ಹತ್ತಂಗಿಲ್ಲ. ಕಾಲನ್ನ ಕೈ ಹಿಡ್ಕೊಂಡ ಹತ್ಬೇಕು. ಆಮೇಲೆ ಅಲ್ಲಿ ಹೋದ್ಮೇಲೆ ಕಾಲನ್ನ ಹಾಕೊಂಡ ನಿಂದ್ರಂಗಿಲ್ಲ. ಸೈಡ್ ಎಲ್ರ ಬಿಟ್ಟಿಗೆಸಿಂದ ಬರಿಗಾಲಿನ ನಿಂದಿರ್ಬೇಕು. ಇದೊಂದು ಪದ್ಧತಿ ಐತೆ ನಮ್ಮ ಕಡೆಯಿಂದ ಮೊದಲಿಂದ. ನಾವು ಲಕ್ಷ್ಮೀಗತಿ ನೋಡ್ತೀವಿ. ಹಂಗಾಗಿ ಯಾರು ಅದ್ರೊಳಗೆ ಕಾಲನ್ನ ಹಾಕೊಂಡ ನಿಂದ್ರಂಗಿಲ್ಲ. ಲೋಡ್ ಭಾಳ ಆಗೈತಿ, ಹಂಗಾಗಿ ಕೀಳಾಗ್ತಿಲ್ಲ ಅದು. ಆದ್ರೂ ಪ್ರಯತ್ನ ಮಾಡತ್ತೆ. ಅಂದ್ರೂ ಟ್ರೈ ಮಾಡಿದ್ರು ಕೆಲಸ ಆಗತ್ತಿಲ್ಲ. ಹಂಗೂ ಗುದ್ದಾಡಿ ತೆಗದ ಹೊಂಟಿವಿ ನೋಡ್ರಿ ಬಬಲಾದಿ ಕಡೆ. ಆಮೇಲೆ ಇದ್ರೊಳಗೆ ಗಾಡಿನೂ ಹಾಕ್ತಾರ. ಈ ಕಡೆಯಿಂದ ಆ ಕಡೆಗೆ ದಾಟಿಸ್ಬೇಕಂದ್ರೆ ಗಾಡಿನೂ ಹಾಕಿ ದಾಟಿಸ್ತಾರ. ಬೈಕ್ಗಳು ಯಾವ್ರಿದ್ರು ದಾಟಿಸ್ತಾರ. ಈ ಜಮಖಂಡಿ ಮುಧೋಳ ಅತನಿ ಈ ಸೈಡ್ ಏನೈತ್ರಲ್ಲ ಆಲ್ಮೋಸ್ಟ್ ಹಿಂಗ ಬರ್ತಾರ ನಮ್ಮೂರ ಮೇಲೆ, ಮುಂಡಗನೂರ್ ಮೇಲನ. ಯಾಕಂದ್ರೆ ಸಮೀಪ ಆಗ್ತೈತಿ. ಸುತ್ತ ಹೋಗವ್ರು ಏನ್ ಮಾಡ್ತಾರು, ಗಲಗಲಿ ಮೇಲೆ ಹೋಗಾರು. ಇಲ್ಲ ಅಂದ್ರ ಹಿಂಗ ಪಡಸಲಿಗಿ ಬೆದರಿ ಹಿಂಗ್ ಬರ್ತಾರು. ಅದ ಸುತ್ತ ಬಾಳ ಆಗ್ತೈತಿ. ಜಮಖಂಡಿಂದ ಸೀದಾ ನಮ್ ಮುಂಡಗನೂರ್ ಬಂದ್ರ 17 ಕಿಲೋಮೀಟರ್. ಮುಂಡಗನೂರಿಂದ ಬಬಲಾದಿ ಹೋಗ್ಬೇಕಾರೆ ಬಾಳ ಇಲ್ಲ, 1 ರಿಂದ 2 ಕಿಲೋಮೀಟರ್ ಆಗ್ತೈತಿ ಅಷ್ಟ. ನಾವ್ ಹೋದ್ರ ಸಮೀಪ ಆಗ್ತೈತಿ. ಸುತ್ತ ಬಂದ್ರ ಮಾತ್ರ 25 ಕಿಲೋಮೀಟರ್ ಜಾಸ್ತಿ ಆಗ್ತೈತಿ. ಆಲ್ಮೋಸ್ಟ್ ಯಾರು ಬಬಲಾದಿಗೆ ಹೋಗ್ಬೇಕನ್ನೋರು ಹಿಂಗ ಬರ್ರಿ. ಪ್ರತಿ ಸೋಮವಾರನು ನಾವ್ ಹಾಕಿರ್ತಾರು. ಆಮೇಲೆ ಅಮಾಸಿಗೂ ಇರ್ತೈತಿ, ಜಾತ್ರೆಗೂ ಇರ್ತೈತಿ. ನಡುನು ಯಾವಾಗ ನೀವು 10-12 ಜನ ಬಂದ್ರಿ ಅಂದ್ರೆ, ಜಾಸ್ತಿ ಜನ ಇದ್ರಿ ಅಂದ್ರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದ್ರೆ ಅವಾಗ ಸ್ಟಾರ್ಟ್ ಮಾಡ್ತಾರು. ನಾವು ತೋತ್ನಾಗ ಕೈಯಾಗ ಕಾಲ್ ಹಿಡಿದಿರ್ತೀವಿ. ಹಂಗಾಗಿ ಈ ಕಡೆ ಇಳಿದ ಮೇಲೆ ಬಬಲಾದಿ ಬಂದ್ಮೇಲೆ ಕಾಲ್ ಮೇಲೆ ನೀರ್ ಹಾಕೊಂದಿವಿ. ಆಮೇಲೆ ಕೈ ಹಿಡ್ದು ತೊಳ್ಕೊಂಡ ಬಬಲಾದಿ ಕಡೆ ಹೊಂಟಿವಿ.
ಈ ಜಾತ್ರೆ ವಿಶೇಷ ಏನಂದ್ರ ಇಲ್ಲಿ ಜಾಸ್ತಿ ಎತ್ತುಗಳು ಮಾರ್ತಾವು, ದನಕರಗಳು ಜಾಸ್ತಿ ಮಾರಾಟ ಮಾಡ್ತಾರ ಇಲ್ಲಿ. ಹಂಗಾಗಿ ಎತ್ತುಗಳು ಬಾರ್ ಆಗ್ಲಿ, ಹಗ್ಗ, ಕಣ್ಣಿ ಈ ತರ ಜಾಸ್ತಿ ಅವ ಅಂಗಡಿ ಇರ್ತಾವು ಸ್ಟಾರ್ಟಿಂಗ್ ಇಲ್ಲಿ. ಇಲ್ಲಿಂದ ದಾಟಿ ಮುಂದೆ ಹೋದಿವಿ ಅಂದ್ರ ಅವಾಗೆಲ್ಲ ಉಳ್ದದ ಅಂಗಡಿಗಳು ಸ್ಟಾರ್ಟ್ ಆಗ್ತಾವು. ಈಗ ಜಾತ್ರೆ ಮುಗ್ದೈತಿ, ಹಂಗಾಗಿ ಮಂದಿ ಸ್ವಲ್ಪ ಕಮ್ಮಿ ಐತಿ. ಸ್ಟಾರ್ಟಿಂಗ್ ಜಾತ್ರೆ ಇದ್ದಾಗ ಮಂದಿ ಬಾಳ ಇರ್ತೈತಿ. ತೇರ್ ಆದ್ಮೇಲೆ 2-3 ದಿನ ಅಂತೂ ಸಿಕ್ಕಾಪಟ್ಟೆ ಮಂದಿ ಇರ್ತೈತಿ. ಕಾಲಿಡಕ್ ಜಾಗ ಇರಂಗಿಲ್ಲ, ಅಷ್ಟ ಇರ್ತೈತಿ ಮಂದಿ. ಈಗ ಸ್ವಲ್ಪ ಎಲ್ಲ ಮುಗ್ದೈತಿ, ಹಂಗಾಗಿ ಮಂದಿ ಕಮ್ಮಿ ಐತಿ. ಹಂಗ ಮುಂದೆ ಬಂದ ಕಾಯಿ, ಉದಿನ ಕಡ್ಡಿ, ಕಪ್ಪರ ಇವೆಲ್ಲ ತಗೊಂಡಿವು. ಕಾಯಿ ಕಪ್ಪರ ಎಲ್ಲ ಅಟ್ರು ತಗೊಂಡ ಹೊಂಟಿವು. ಬಬಲಾದಿ ಸದಾಶಿವ ಅಂತ ತೀರ್ಥ ಕಂಪಲ್ಸರಿ ತಗೊಳ್ಬೇಕು ಇಲ್ಲಿ ಬಂದ್ರ. ಇನ್ನ ಕಾಯಿ ಕಪ್ಪರ ಎಲ್ಲ ಬಿಟ್ರೆ ನಡಿತೈತಿ, ಅದ್ರ ತೀರ್ಥ ಮಾತ್ರ ಕಂಪಲ್ಸರಿ ತಗೋಬೇಕು. ತಗೊಳ್ಳೋದಂದ್ರ ನಾವು ಕುಡಿದಲ್ಲ, ದೇವ್ರಿಗೆ ನೈವೇದ್ಯ ಐತೆ ಅದ. ಒಂದ್ 90 ಅಥವಾ ಕ್ವಾರ್ಟರ್ ಹಿಂಗ ಏನಾರ ನಿಮಗೆ ಯಾವ್ದು ಬೇಕಲ್ಲ ಅದನ್ನ ತಗೊಂಡ್ ಹೋಗಿ ದೇವ್ರ ಪಾದಕ್ ಬಿಡೋದು. ನಾವು ಕಾಯಿ ಕಪ್ಪರ ತೀರ್ಥ ಎಲ್ಲ ತಗೊಂಡ್ ಹೊಂಟಿವಿ ನೋಡ್ರಿ. ಬಂದೇವ್ ನೋಡು ಗುಡಿಗೆ. ಇದ ನೋಡ್ರಿ ಬಬಲಾದಿ ಸದಾಶಿವ ಗುಡಿ. ಬಬಲಾದಿ ಸದಾಶಿವ ಮೇಲೆ ಯಾರ್ಯಾರು ಭಕ್ತಿ ಇದ್ರಲ್ಲ ಅವ್ನು ನಮಸ್ಕಾರ ಮಾಡ್ಕೊಂಡ ಆಶೀರ್ವಾದ ತಗೋರಿ. ಇಲ್ಲೇ ವಿಡಿಯೋ ಮಾಡಕ್ ಬಿಡ್ತಾರ, ಅಲ್ಲಿ ಪಾದಗಟ್ಟೆ ಒಳಗೆ ವಿಡಿಯೋ ಮಾಡಕ್ ಬಿಡಂಗಿಲ್ಲ, ಹಂಗಾಗಿ ವಿಡಿಯೋ ಮಾಡಿಲ್ಲ. ಇಲ್ಲೇ ಹೊರಗಿಂದ ದೇವ್ರ ಏನೈತಲ್ಲ ಇಲ್ಲೇ ಮೂರ್ತಿ ಕಡೆ ಇಲ್ಲಿ ವಿಡಿಯೋ ಮಾಡಕ್ ಬಿಡ್ತಾರ, ಹಂಗಾಗಿ ಇಲ್ಲಿ ವಿಡಿಯೋ ಮಾಡೀನಿ. ಹಿಂಗೈತಿ ನೋಡ್ರಿ ಒಳಗ್ ಮಠ. ಸದಾಶಿವ ಫೋಟೋ ಐತಿ, ನಮಸ್ಕಾರ ಮಾಡ್ಕೋರಿ. ನೀವು ಕೇಳ್ತೀರಿ ಎಲ್ಲ ಕಡೆ. ಈಗ ಆಲ್ಮೋಸ್ಟ್ ನ್ಯೂಸ್ನಾಗ ಆಗ್ಲಿ ಅಥವಾ ಯಾವ್ದೋ ಊರುಗಳು ಆಗ್ಲಿ ಬಬಲಾದಿ ಸದಾಶಿವ ಗುಡಿ ಕೇಳಿ ಇರ್ತೀರಿ. ಕೊರೋನಾ ಟೈಮ್ನಾಗ ಅಂತೂ ಭಾಳ ಜನ ಬಂದೋಗ್ಯಾರ ಇಲ್ಲೇ ದೇವ್ರಿಗೆ. ಪ್ರತಿ ಸೋಮವಾರ ಅಂತೂ ಒಂಥರ ಜಾತ್ರೆ ಆದಂಗ ಆಗ್ತಿತ್ತು ಕೊರೋನಾ ಟೈಮ್ನಾಗ. ಇದೇ ದೇವ್ರ ಗುಡಿ ಅದು. ಪ್ರತಿ ವರ್ಷ ಕಾಲೇಜ್ನ ನುಡಿತಾರಲ್ಲ, ಇದೇ ದೇವ್ರ ಗುಡಿ ಅದು ಸದಾಶಿವ ಚಂದ್ರಗಿರಿ ಮಠ ಅಂತೇಳಿ ಬಬಲಾದಿ. ಒಳಗಿನ ಮಠದ ದರ್ಶನ ಮುಗಿಸ್ಕೊಂಡ ಹೊರಗಿನ ಮಠಕ್ಕೆ ಹೊಂಟಿವಿ. ಇಲ್ಲೇ ಮಗಳೊಂದು ಮಠ ಐತಿ. ಇಲ್ಲಿ ಒಳಗ್ ಮಠಕ್ಕೆ ಹೋಗಿ ಎಲ್ಲ ಗದಿಗೆಗಳಿಗೆ ನಮಸ್ಕಾರ ಮಾಡ್ಕೊಂಡ ಮುತ್ಯಾರ ಕಡೆ ಬಂದೆವು. ಇಲ್ಲಿ ಕೂತಾರ ನೋಡ್ರಿ ಮುತ್ಯಾರ ಕಡೆ ಹೋಗಿ ದರ್ಶನ ಮಾಡ್ಕೊಂಡು ಒಂದು ಫೋಟೋ ತಕೊಂಡ ಅವ್ರಗಡೆ ಭೇಟಿಯಾಗಿ ಹೊರಗೆ ಬಂದೆವು. ಚಾಲು ಆತ್ ನೋಡ್ರಿ ಜಾತ್ರೆ. ನಮ್ಮದು ಜಾತ್ರೆ ಅಲ್ಲಿ ಬರೀ ಹೆಣ್ಮಕ್ಳ ಜಾತ್ರೆ, ಬಳಿ ಅದ ಇದು ಇಂಥವದಾವು. ಸುಮ್ಮ ಅಡ್ಡಾಡೋದಟ್ಟ ನಾವು. ಜಾತ್ರೆಗೆಲ್ಲ ಅಡ್ಡಾಡಿ ಸೀದಾ ಬಂದದ ಬಜಿ ಅಂಗಡಿಗೆ. ಬಬಲಾದಿಗೆ ಬಂದ್ರಂದ್ರೆ ನೀವು ಏನ್ ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಜಿ ಮತ್ತೆ ಜಿಲೇಬಿ ಕಂಪಲ್ಸರಿ. ಇದೊಂದು ಫಿಕ್ಸ್ ನಮ್ಮಲ್ಲಿ ಬಬಲಾದಿ ಜಾತ್ರೆಗೆ ಬಂದ್ರಂದ್ರ. ಇಲ್ಲೇ ಬಿದ್ರಿ ಆಯತ್ತದಾರ ಅವ್ರ ಬಜಿ ಅಂಗಡಿಗೆ ಬರ್ತೀವಿ ಕಾಯಮ್ಮ. ಬಜಿ ತಗೊಂಡಿವು, ಜಿಲೇಬಿ ತಗೊಂಡಿವು, ತಗೊಂತಿಂದ ಹೊರಗೆ ಬಂದೆವು. ಹೊರಗೆ ಬಂದ್ಮೇಲೆ ನಿಮಿಷದ ಬಂಡಿ ಸ್ಟಾರ್ಟ್ ಆಗಿದ್ದು. ಆಗ ಮಧ್ಯಾಹ್ನ ಬಂದಿದ್ದು. ಮಧ್ಯಾಹ್ನ ಬಂದಾಗ ಯಾರು ಇದ್ದಿದ್ದಿಲ್ಲ. ಈಗ 5-5:30 ಆದ ಟೈಮ್. ಮಂದಿ ಬಾಳ ಕುಡಿತು. ನಿಮಿಷ ಬಂಡಿ ಸ್ಟಾರ್ಟ್ ಮಾಡಿದ್ರು. ಬತ್ ನೋಡ್ರಿ ಜೋಡಿ. ಸ್ಟಾರ್ಟಿಂಗ್ ಇಂದ ಬಿಡ್ತಾರು. ಇಲ್ಲಿ ತನ ನಾವು ನಿತ್ತಲ್ಲಿ ಬರೋ ಅಷ್ಟ್ರಾಗ 900 ಮಟ್ಟಕ್ಕಿಂತ ಜಾಸ್ತಿ ಐತಿ ಇಲ್ಲಿ. ಇನ್ನ ಹಂಗ ಮುಂದೆ ಹೋಗ್ತಾವು. ಇದ ನಿಮಿಷದ ಬಂಡಿದ. ಅದ್ರ ಎತ್ತುಗಳ ಹಿಂಗ ಬಡಿಬಾರ್ದು, ಅದೊಂಥರ ಬೇಜಾರಾತು. ನೀವು ಬಡಿಲಿಲ್ಲ ಅಂದ್ರೂ ಹೋಗ್ತಾವು. ಇದೊಂಥರ ಆಟ, ನಮಗೂ ಅರ್ಥ ಆಗ್ತೈತಿ. ಆದ್ರ ಬಡಿಬೇಡ್ರಿ, ಹಂಗ ಓಡಿಸ್ರಿ, ಹೋಗ್ತಾವು. ಬರೀ ಸ್ವಲ್ಪ ಬಾಯ್ ಮಾಡಿದ್ರೆ ಸಾಕ. ಇಲ್ಲ ನೆಲಕ್ಕೆ ನೀವು ಬಾರ್ಕೊಳ್ತೊಂಡ್ ಬಡದ್ರು ನಡಿತೈತಿ. ಎತ್ತುಗಳು ಬಡಿಬೇಡ್ರಿ ದಯವಿಟ್ಟು. ನೀವು ಬರೀ ಸೌಂಡ್ ಮಾಡಿದ್ರಿಂದ ಹೋಗ್ತಾವು. ನಿಮಿಷದ ಬಂಡಿ ನೋಡ್ಕೊಂಡು ಹಂಗ ಹೊಂಟಿವು. ನಮ್ಮ ಮಾವ ಒಂದು ಮಗಗೊಂದು ಪಿಸ್ತೂಲ್ ತಗೊಂಡಿದ್ದ. ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರದ್ದು ಲೈಸೆನ್ಸ್ ಏನ ಮಾಡಿಸಿದ್ದಿಲ್ಲ, ಹಂಗಾಗಿ ಓಪನ್ ಮಾಡಿಲ್ಲ. ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಜಾತ್ರೆಗೆ ಅಡ್ಡಾಡಿ ರಗಡಾಗಿತ್ತು. ಬಿಸಿಲು ಭಾಳ ತ್ರಾಸ ಭಾಳಾಗತ್ತಿತ್ತು. ಹಂಗಾಗಿ ಸ್ವಲ್ಪ ಹೊಟ್ಟೆ ತಂಪು ಮಾಡ್ಕೊಂಡು ಅಂತೇಳಿ ಜ್ಯೂಸ್ ಅಂಗಡಿ ಬಂದೆವು. ಬಂದೊಂದು ಚಿಕ್ಕು ಜ್ಯೂಸ್ ತಗೊಂಡೆವು. ತಗೊಂಡು ಸ್ವಲ್ಪ ಕುಡ್ದ ಸಮಾಧಾನ ಮಾಡ್ಕೊಂಡೆವು. ಜ್ಯೂಸ್ ಕುಡ್ದ ವಾಪಸ್ ನಮ್ಮ ಊರ್ ಕಡೆ ಹೊಂಟಿವಿ. ನಾವು ಹೊಡೆದಾಂಡಿ ಬಂದು ಕೂತಿದ್ದೆವು. ಕರೆಕ್ಟ್ ಟೈಮ್ಗೆ ನಾವು ಬತ್ತು.
ಮತ್ತೆ ವಾಪಸ್ ನಮ್ಮೂರ್ ಕಡೆ ಹೊಂಟಿವು ಜಾತ್ರೆ ಎಲ್ಲ ಮುಗಿಸ್ಕೊಂಡ. ಇಲ್ಲ ನೋಡ್ರಿ ಡ್ರೈವರ್. ನೋಡ್ರಿ ಹೆಂಗೈತಿ ನಾ ಒಳಗ್ ನೋಡಾಕೆಲ್ಲ ಶಾಂತ ಕಾಣ್ತತಿ. ಅದ್ರ ಮಂದಿನ ಭಾಳ ಹಿಡಿಸತಿ ಮತ್ ಬೈಕ್ನು ಹಾಕ್ತಾರು. ನಮ್ಮ ಊರ್ ಕಡೆ ಹೊಳೆ ದಂಡಿಗೆ ಬಂದ್ ನಿಂತೀವಿ. ನಾವು ಸ್ಟಾಪ್ ಮಾಡಿದ್ಮೇಲೆ ನಾನು ಸ್ವಲ್ಪ ಟ್ರೈ ಮಾಡತ್ತಿದ್ದೆ ಹೆಂಗ ಆಪರೇಟ್ ಮಾಡ್ತಾರೆ ಏನು ನೋಡತ್ತಿದ್ನಿ. ಮುಂದಿನ ಸತಿ ನಾನು ಹೊಳಿತರ್ತನು ಯಾರು ಬರದಿದ್ರು ಬರ್ರಿ ಜಾತ್ರೆಗೆ ನಮ್ಮ ಮೇಲೆ ನಂಬಿಕೆ ಇಟ್ಟ ಕರ್ಕೊಂಡೋಗಿ ಬಿಡ್ತಾನೆ ಬಬಲಾದಿ. ನಮಸ್ಕಾರ ಎಲ್ಲರಿಗೂ.